ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಪರ ಅತ್ಯದ್ಭುತವಾಗಿ ಆಡಿ ಭಾರತದ ಗೆಲುವಿಗೆ ಬೆನ್ನೆಲುಬಾಗಿ ನಿಂತಿದ್ದ ಕನ್ನಡಿಗ ಕೆಎಲ್ ರಾಹುಲ್ ಎಲ್ಲರ ಗಮನ ಸೆಳೆದಿದ್ದಾರೆ. ಓಪನಿಂಗ್ ಆದ್ರೂ ಸೈ, ಫಿನಿಶಿಂಗ್ ಆದ್ರೂ ಸೈ ಅಂತ ಯಾವುದೇ ಆರ್ಡರ್ನಲ್ಲಿ ಬೇಕಿದ್ರೂ ಬ್ಯಾಟ್ ಬೀಸಿ ಟೀಂ ಇಂಡಿಯಾ ಗೆಲುವನ್ನ ಸುಲಭವಾಗಿಸುವ ರಾಹುಲ್ ಭಾರತದ ಕ್ಯಾಪ್ಟನ್ಸಿ ರೇಸ್ನಲ್ಲೂ ಇದ್ದಾರೆ. ಹೀಗಿದ್ರೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕತ್ವದ ಅವಕಾಶವನ್ನ ರಿಜೆಕ್ಟ್ ಮಾಡಿದ್ದಾರೆ. ಹೀಗೆ ರಾಹುಲ್ ಏಕಾಏಕಿ ಕ್ಯಾಪ್ಟನ್ಸಿ ಅವಕಾಶ ತಿರಸ್ಕರಿಸಲು ಕಾರಣವಾದರೂ ಏನು? ಎಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಡೆಲ್ಲಿ ಕ್ಯಾಪ್ಟನ್ಸಿ ಅವಕಾಶ ತಿರಸ್ಕರಿಸಿದ ಕನ್ನಡಿಗ ರಾಹುಲ್ ನಾಯಕ ಸ್ಥಾನ ತಿರಸ್ಕರಿಸಲು ಅದೇ ಕಾರಣವಾಯ್ತಾ? ಸದ್ಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿರುವ ಕೆಎಲ್ ರಾಹುಲ್ ದಿ ಗ್ರೇಟೆಸ್ಟ್ ಫಿನಿಷರ್ ಅನಿಸಿಕೊಂಡಿದ್ದಾರೆ. ಯಾವ ಸ್ಥಾನದಲ್ಲಿ ಬೇಕಾದರೂ ಬ್ಯಾಟ್ ಬೀಸಿ ತಮ್ಮ ತಂಡಕ್ಕೆ ಸುಲಭವಾಗಿ ಗೆಲುವು ತಂದು ಕೊಡುವ ಸಾಮರ್ಥ್ಯ ಕೆಎಲ್ ರಾಹುಲ್ ಮೈಗೂಡಿಸಿಕೊಂಡಿದ್ದಾರೆ. ಇಂತಹ ಆಟಗಾರನಿಗೆ ದೆಹಲಿ ತಂಡ ನಾಯಕ ಸ್ಥಾನ ನೀಡಲಿದೆ ಅನ್ನೋದು ಬಹಳ ಚರ್ಚೆಯಾಗ್ತಿತ್ತು. ಜೊತೆಗೆ ಡೆಲ್ಲಿ ಕ್ಯಾಪ್ಟನ್ಸಿಗೆ ಅವರೇ ಸೂಕ್ತ ಅಂತಲೂ ಅಭಿಮಾನಿಗಳು ರಾಹುಲ್ ಪರ ಬ್ಯಾಟ್ ಬೀಸ್ತಾ ಇದ್ರು. ಆದ್ರೆ ರಾಹುಲ್ ಮಾತ್ರ ಅದೊಂದು ಕಾರಣಕ್ಕೆ ನಾಯಕತ್ವದ ಸ್ಥಾನವನ್ನೇ ತಿರಸ್ಕರಿಸಿದ್ದಾರೆ. ಅಪ್ಪಟ ಬ್ಯಾಟ್ಸ್ಮನ್ ಆಗಿರಲು ಕೆಎಲ್ ಹಂಬಲ. ಇನ್ನು ತಮಗೆ ದೆಹಲಿ ತಂಡ ನಾಯಕತ್ವದ ಜವಾಬ್ದಾರಿಯನ್ನ ನೀಡಿದ್ರೂ ಸಹ ತಾವು ಮಾತ್ರ ಅಪ್ಪಟ ಬ್ಯಾಟ್ಸ್ಮನ್ ಆಗಿ ಮುಂದುವರಿಯುವ ಬಯಕೆಯನ್ನ ರಾಹುಲ್ ವ್ಯಕ್ತಪಡಿಸಿದ್ದಾರಂತೆ. ನಾಯಕತ್ವದ ಯಾವುದೇ ಒತ್ತಡವಿಲ್ಲದೆ ಸ್ವತಂತ್ರವಾಗಿ ಬ್ಯಾಟ್ ಬೀಸಲು ಕೆಎಲ್ ರಾಹುಲ್ ಸಜ್ಜಾಗ್ತಿದ್ದಾರಂತೆ. ಇಲ್ಲಿಯವರೆಗೂ ಪಂಜಾಬ್, ಲಕ್ನೋ ತಂಡಗಳನ್ನ ಮುನ್ನಡೆಸಿದ್ದ ರಾಹುಲ್ ಇದೀಗ ನಾಯಕತ್ವ ವಹಿಸಿಕೊಳ್ಳದೆ ವಿಭಿನ್ನ ಶೈಲಿಯ ಆಟವಾಡುವ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಇದಲ್ಲದೆ ರಾಹುಲ್ ಹಾಗೂ ಪತ್ನಿ ಅತಿಯಾ ಶೆಟ್ಟಿ ಏಪ್ರಿಲ್ನಲ್ಲಿ ತಮ್ಮ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದು ಆರಂಭಿಕ ಪಂದ್ಯಗಳಿಗೆ ರಾಹುಲ್ ಅಲಭ್ಯರಾಗಲಿದ್ದಾರೆ. ಹೀಗಾಗಿ ಈ ಎಲ್ಲಾ ಕಾರಣಗಳಿಂದ ರಾಹುಲ್ ದೆಹಲಿಯ ಕ್ಯಾಪ್ಟನ್ಸಿ ತಿರಸ್ಕರಿಸಿದ್ದಾರೆ. ಸ್ಟಾರ್ ಆಲ್ರೌಂಡರ್ಗೆ ದೆಹಲಿಯ ನಾಯಕತ್ವ. ಇತ್ತ ರಾಹುಲ್ ಕ್ಯಾಪ್ಟನ್ಸಿ ತಿರಸ್ಕರಿಸಿದ ಬೆನ್ನಲ್ಲೇ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಅಕ್ಷರ್ ಪಟೇಲ್ಗೆ ನಾಯಕ ಸ್ಥಾನ ಒಲಿಯಲಿದೆ ಅಂತ ಹೇಳಲಾಗಿದೆ. ಚಾಂಪಿಯನ್ಸ್ ಟ್ರೋಫಿಯ ಅದ್ಭುತ ಪ್ರದರ್ಶನ, ಟಾಪ್ ಆರ್ಡರ್ ಬ್ಯಾಟಿಂಗ್ನಲ್ಲಿನ ಸ್ಥಿರತೆ ಅಕ್ಷರ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಜೊತೆಗೆ ದೆಹಲಿ ತಂಡದಲ್ಲಿ ಅಕ್ಷರ್ಗೆ ದೀರ್ಘಾವಧಿಯ ಅನುಭವವಿರುವ ಕಾರಣ ದೆಹಲಿ ನಾಯಕತ್ವದ ಜಾಕ್ಪಾಟ್ ಲಭಿಸಿದೆ ಅಂತ ಹೇಳಲಾಗಿದೆ. ಒಟ್ನಲ್ಲಿ ಇನ್ಮುಂದೆ ದೆಹಲಿ ತಂಡವನ್ನ ಅಕ್ಷರ್ ಪಟೇಲ್ ಮುನ್ನಡೆಸಲಿದ್ದು ಈ ಹೊಸ ಜವಾಬ್ದಾರಿಯನ್ನ ಹೇಗೆ ನಿರ್ವಹಿಸುತ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.